ಸ್ನೇಹಿತರೆ, ಸ್ವಿಟ್ಜರ್ಲ್ಯಾಂಡ್ ಈ ಒಂದು ಕಂಪನಿ ಕಳೆದ ಒಂದು ವರ್ಷದಲ್ಲಿ 292% ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಈ ಕಂಪನಿಗೆ ಈಗ ಹೂಡಿಕೆ ಮಾಡಬಹುದು ಅನ್ನೋದು ಸುಮಾರು ಜನರ ಒಂದು ಪ್ರಶ್ನೆ ಆಗಿರುತ್ತೆ. ಇದರ ಬಗ್ಗೆ ಮಾತನಾಡೋದಾಗಿದ್ರೆ ಈ ಒಂದು ಕಂಪನಿ ಏನಿದೆ ಇದು ವಿಂಡ್ ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು, ಇನ್ಸ್ಟಾಲೇಷನ್ ಮಾಡೋದಾಗಿರ್ಬೋದು, ಅದರ ಮೇಂಟೆನೆನ್ಸ್ ನ ಈ ಕಂಪನಿ ನೋಡ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಈ 3 ಕಾರಣಗಳಿಂದ ಈ ಕಂಪನಿಯಲ್ಲಿ ನೀವು ರ್ಯಾಲಿ ನೋಡ್ತಿರಬಹುದು. ನಂಬರ್ 1, ಈ ಕಂಪನಿಗೆ ದೊರೆತಿರ್ತಕ್ಕಂತಹ ದೊಡ್ಡ ಆರ್ಡರ್ಗಳು. ನಾನು ನಿಮಗೆ ಇದು 23 ರೂಪಾಯಿ ಇದ್ದಾಗಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾನೆ ಇದ್ದೇನೆ. ಇದರ ಒಂದು ಬುಕ್ ಆರ್ಡರ್ ನೀವು ತೆಗೆದು ನೋಡಿದ್ರೆ ಶಾಕ್ ಆಗ್ತೀರಾ. ಯಾಕಪ್ಪ ಅಂದ್ರೆ ಇದು ಬರೋಬ್ಬರಿ 3331 ಮೆಗಾವಾಟ್ ಆರ್ಡರ್ಗಳು ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬಹುದು. ನಂಬರ್ 2, ಈ ಕಂಪನಿ ಸಾಲದಿಂದ ಪೂರ್ಣವಾಗಿ ಮುಕ್ತಿ ಹೊಂದಿದೆ ಅಂತಾನೆ ಹೇಳ್ಬಹುದು. 2013ರಲ್ಲಿ ಈ ಒಂದು ಕಂಪನಿ 1500 ಕೋಟಿ ಸಾಲವನ್ನ ಹೊಂದಿತ್ತು. ಆದರೆ ಈಗ ಇದು ರೆಡ್ಯೂಸ್ ಆಗಿ 150 ಕೋಟಿಗೆ ಬಂದಿದೆ ಅಂತಾನೆ ಹೇಳ್ಬಹುದು. ನಂಬರ್ 3, ಭಾರತ 2030ರ ಒಳಗಡೆ 50% ವಿದ್ಯುತ್ತನ್ನು ರೆನ್ಯೂಬಲ್ ಸೆಕ್ಟರ್ ಇಂದ ಪೂರ್ಣಗೊಳಿಸಲು ಗುರಿ ಹೊಂದಿದೆ ಅಂತಾನೆ ಹೇಳ್ಬಹುದು. ಇದು ಮುಖ್ಯವಾಗಿ ರೆನ್ಯೂಬಲ್ ಸೆಕ್ಟರ್ಗೆ ಒಂದು ತುಂಬಾನೇ ಬೂಸ್ಟ್ ಸಿಗುವಂತಹ ಸಾಧ್ಯತೆ ಇದೆ.